ಗಣೇಶ ಹಬ್ಬ ಶಾಂತಿಯುತವಾಗಿ ಆಚರಿಸಿ ಬೆಡಕಿಹಾಳದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಪಿಎಸ್ಐ ಶಿವಕುಮಾರ್ ಬಿರಾದಾರ ಎಚ್ಚರಿಕೆ. ಬರುವ ಗಣೇಶ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು. ಧ್ವನಿವರ್ಧಕ ಡಾಲ್ಬಿ ಹಚ್ಚಬಾರದೆಂದು ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶಿಸಿದ್ದು, ಸರ್ವ ಗಣೇಶ ಮಂಡಳಿಯವರು ಕಡ್ಡಾಯವಾಗಿ ಪಾಲಿಸಬೇಕು. ಗಣೇಶ ವಿಸರ್ಜನೆ ವೇಳೆಗೆ ಮದ್ಯಪಾನ ಮಾಡಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದು ಸದಲ್ಗ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಗಣೇಶ ಮಂಡಳದವರಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಶನಿವಾರ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಇದೇ ವೇಳೆಗೆ ಪೊಲೀಸ್ ಸಿಬ್ಬಂದಿ ಪುಂಡಲಿಕ್ ಲಮಾಣಿ ಮಾತನಾಡಿ, ಸಾರ್ವಜನಿಕ ಗಣೇಶ ಸ್ಥಾಪನೆ ವೇಳೆಗೆ ಸುರಕ್ಷಿತ ಸ್ಥಳ ಆಯ್ಕೆ ಮಾಡಿಕೊಂಡು ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿ ನಂತರ ಹೆಸ್ಕಾಂ ಹಾಗೂ ಪೊಲೀಸ್ ಇಲಾಖೆ ಅನುಮತಿ ಪಡೆಯಬೇಕು. ಗಣೇಶ ವಿಸರ್ಜನೆ ಸಮಯದಲ್ಲಿ ಶಾಂತಿಯುತವಾಗಿ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಭಕ್ತಿ ಭಾವೈಕ್ಯತೆಯಿಂದ ಗಣೇಶನನ್ನ ವಿಸರ್ಜಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಇದೇ ವೇಳೆ ಆರ್ಜಿ ಡೋಮನೆ ಪ್ರಶಾಂತ್ ಪಾಟೀಲ್ ಮಾತನಾಡಿದರು. ಸಭೆಯಲ್ಲಿ ವಿಫುಲ ಸಮಗೆ, ಗ್ರಾಮ ಪಂಚಾಯಿತಿ ಸದಸ್ಯ ಮನೋಜ್ ಜಾಧವ್, ದಯಾನಂದ್ ಚೌಗ್ಲೆ, ಅನಿಲ್ ಗೋಸಾವಿ, ಪೊಲೀಸ್ ಸಿಬ್ಬಂದಿಗಳಾದ ಎಸ್ಎನ್ ಜಮ್ಮಕೋಳಿ, ಸಿಎಲ್ ಪೂಜಾರಿ ಸೇರಿದಂತೆ ಮಂಡಳದ ಸದಸ್ಯರು, ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಮಹತ್ವದ ಕೊಡುಗೆಯನ್ನು ನೀಡುತ್ತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಯುವಕರು ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನದಲ್ಲಿ ಮತ್ತಿನ್ನ ಸ್ವಲ್ಪ ವಯಸ್ಕ ಮನಸ್ಸಿನವರು ಯಾವುದೇ ರೀತಿಯ ಕೋಮು ಗಲಭೆಗಳಾಗುವಂತಹ ವಿಷಯಗಳಾಗಿರ್ಬೋದು, ಮತ್ತೊಬ್ಬರಿಗೆ ಪ್ರಚೋದನೆ ನೀಡುವಂತಹ ವಿಷಯಗಳಾಗಿರ್ಬೋದು, ಸ್ಟೇಟಸ್ ಇಡುವುದಿಲ್ಲ. ಮತ್ತ ನಮ್ಮ ಏರಿಯಾ ಗಣಪತಿ ಹೆಚ್ಚ, ನಿಮ್ಮ ಏರಿಯಾ ಗಣಪತಿ ಹೆಚ್ಚಲ್ಲ. ಗಣಪತಿ ಎಲ್ಲರಿಗೂ ಒಂದೇ, ಹೌದಾ? ನಾವೆಲ್ಲರೂ ಗಣಪತಿನ ದೇವರಂತ ಆಚರಿಸ್ತೀವಿ. ಎಲ್ಲರಿಗೂ ಒಂದೇ, ಎಲ್ಲಾ ಗಣಪತಿನೂ ಒಂದೇ. ಏನು ಅನುಕೂಲಕ್ಕೆ ತಕ್ಕಂತೆ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಯಾರ್ದು ಹೆಚ್ಚಿಲ್ಲ, ಯಾರ್ದು ಕಡಿಮೆ ಇಲ್ಲ. ಸೊ ಆ ತರದ್ ಯಾವುದು ಈ ಸ್ಟೇಟಸ್ ಇಡೋದಾಗ್ಲಿ, ವಾಟ್ಸಪ್ ಮೂಲಕ ಫೋಟೋ ಕಳಿಸೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಯಾವುದು ಇನ್ನು ಹೆಚ್ಚಿನದೇನಪ್ಪಾ ಅಂತಂದ್ರ ಕಡ್ಡಾಯವಾಗಿ ಈಗಾಗಲೇ ತಮಗೆ ತಿಳಿಸಿದ್ರು 5ನೇ ತಾರೀಕು ಒಳಗೆ ತಾವು ಎಲ್ಲಾ ಗಣೇಶ ವಿಸರ್ಜನೆಗಳನ್ನು ಮಾಡ್ಬೇಕಂತ ಹೇಳಿ. ಮುಂದೆ ದಸರಾ ಇರೋದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಬೆಡಕಿಹಾಳ ಗ್ರಾಮದಲ್ಲಿ ದಸರಾ ವಿಜೃಂಭಣೆಯಿಂದ ಆಚರಿಸುವುದರಿಂದ ಬೆಡಕಿಹಾಳ ಸರ್ಕಲ್ ದಿಂದ ಮುಂದೆ ಕೆರೆವರೆಗೂ ಸಿಸಿ ರೋಡ್ ಹಾಕೋರಿದ್ದಾರೆ. ಆ ಸಿಸಿ ರೋಡ್ ಹಾಕೋದಕ್ಕೆ ಅನಾನುಕೂಲ ಆಗ್ತದೆ. ತಾವೆಲ್ಲ ವಿಸರ್ಜನೆ ಮಾಡೋ ಟೈಮ್ದೊಳಗೆ ಮೇನ್ ರೋಡ್ ಇಂದ ಹೋಗ್ತೀರಿ ಅಂತೇಳಿ ಅನಾನುಕೂಲ ಆಗ್ತದೆ ಅಂತ ಹೇಳಿ ಅವರು ಪಂಚಾಯಿತಿಯವರು 5ನೇ ತಾರೀಕು ಒಳಗೆ ವಿಸರ್ಜನೆ ಮಾಡಕ್ ಹೇಳಿದ್ರು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯನ್ನು ಕಡ್ಡಾಯವಾಗಿ ಏನ್ ಹೇಳ್ತದಪ್ಪ ಅಂತಂದ್ರೆ 11ನೇ ದಿನ ನಂತರ ಯಾವ ಗಣಪತಿನ ಇಟ್ಕೊಳ್ಬೇಡಿ, ಎಲ್ಲಾನು ಅದ್ರೊಳಗೆ ವಿಸರ್ಜನೆ ಮಾಡ್ಕೊಳ್ರಿ. ತಡ ಆಗುದು ಬೇಡ. ವಿಸರ್ಜನೆ ತಡ ಮಾಡಿದ್ರೆ ಅಂದ್ರೆ ಈಗ ಹೇಳಿದ್ರು ಪಂಚಾಯತಿಯವರು ಆ ತರ ಎಷ್ಟು 15 ದಿವಸ ಆಗ್ತದ. ಸೊ ಆ ತರ ತಡ ಮಾಡೋದು ಬೇಡ. ಇನ್ನ ಯಾವುದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ 2 ಟಾಪ 2 ಬೇಸ, 1 ಟಾಪ 1 ಬೇಸ, ಇದೆಲ್ಲ ಏನಿಲ್ಲ. ಯಾವ ಡಾಲ್ಬಿನೂ ಇಲ್ಲ. ಇಲ್ಲ, ಯಾವುದು ಸೌಂಡ್ ಸಿಸ್ಟಮ್ಗೆ ಅವಕಾಶ ಇಲ್ಲ. ತಾವೆಲ್ಲರೂ ಸಹಕರಿಸಬೇಕು. ಈಗಾಗಲೇ ತಮ್ಗೆಲ್ರಿಗೂ ಹೈಕೋರ್ಟ್ ಆದೇಶ ತಮ್ಗೆಲ್ಲ ನೋಡಿರ್ಬೇಕಲ್ಲ, ವಾಟ್ಸಪ್ ಮೂಲಕ ಹರಿದಾಡ್ತಿರ್ತದ. ನೋಡಿರಲ್ಲ, ಎಲ್ಲರೂ ನೋಡಿರಲ್ಲ ಮಂಡಳಿಯವರು. ಸೊ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಅದನ್ನ ಬಿಟ್ಟು ದೇಶಿ ವಾದ್ಯಗಳದಾವ, ಜಾನ್ ಪದಕದ ಮತ್ತ ಈ ಏನಂತ ತಬಲಗಳದಾವ, ಈ ಬ್ಯಾಂಜೋದ ಮೂರ್ತಿ ಮೆರವಣಿಗೆ ಮಾಡ್ತಾರೆ, ಗೊತ್ತದಲ್ಲ? ಒಂದು ಡಾಲ್ಬಿ ತರಬೇಕಾದ್ರೆ ಎಷ್ಟು ಖರ್ಚಾಗುತ್ರಿ? ಮಾಡಬೇಕು. ಯಾವ್ಯಾವ ಸರ್ಕಾರದ ನಿಯಮಗಳು ಇರ್ತಾವೋ ಆ ನಿಯಮ ಪಾಲನೆಯಲ್ಲಿ ಪೊಲೀಸ್ ಇಲಾಖೆಯ ಪಾತ್ರವೇನು ಮತ್ತು ಸಾರ್ವಜನಿಕರ ಪಾತ್ರವೇನು ಅಂತಕ್ಕಂಥ ವಿಷಯವನ್ನು ಕುರಿತು ಈ ಶಾಂತಿ ಸಭೆಯಲ್ಲಿ ಚರ್ಚಿಸಲಾಗ್ತೈತಿ. ಕೆಲವೊಂದು ನಿಯಮಗಳನ್ನ ಪೊಲೀಸ್ ಇಲಾಖೆಯ ವತಿಯಿಂದ ಇರ್ತಾವು. ಅದನ್ನ ಎಲ್ಲರೂ ಪರಿಪಾಲನೆ ಮಾಡೋದ್ರೊಂದಿಗೆ ಗಣಪತಿ ಹಬ್ಬವನ್ನ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ಮಾಡ್ಬೇಕಂತೇಳಿ ಈ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಸದರಿ ಶಾಂತಿ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಗಣಪತಿ ಸ್ಥಾಪನೆ ಹಿಡ್ಕೊಂಡು ವಿಸರ್ಜನೆ ಆಗುವವರೆಗೂ ಬೆಡಕಿಹಾಳ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ಮಾಡಬೇಕಂತೇಳಿ ಈ ಶಾಂತಿ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.